ರಾಮನ ಭಕ್ತರಿಗೆ ಧಮಕಿ ಹಾಕ್ತಾರೆ. ನೀವು ಜಾಸ್ತಿ ಮಾತಾಡಿದ್ರೆ ನಿಮ್ಮ ರೈಲನ್ನ ಸುಟ್ಟು ಹಾಕ್ತೀವಿ ಅಂತ ಹೇಳಿ ಈ ರೀತಿಯಾಗಿ ನೇರವಾಗಿ ಮುಸ್ಲಿಮರು ರಾಮನ ಭಕ್ತರಿಗೆ ಆವಾಜ್ ಹಾಕ್ತಾರೆ. ಬಹುಶಃ ನಮಸ್ಕಾರಗಳು, ಜೈ ಹಿಂದ್, ವಂದೇ ಮಾತರಂ. ಸ್ನೇಹಿತರೆ, ನೇರವಾಗಿ ವಿಷಯಕ್ಕೆ ಬರೋಣ. ನೋಡಿ, ಇಡೀ ದೇಶದಲ್ಲಿ ರಾಮನ ಸ್ಮರಣೆ ನಡೀತಾ ಇದೆ. ರಾಮನ ಭಕ್ತರು ಅಯೋಧ್ಯೆಯಿಂದ ಕರ್ನಾಟಕಕ್ಕೆ ಬರ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ನೋಡಿ, ರಾಮನ ಭಕ್ತರಿಗೆ ಅಲ್ಲಿನ ಮುಸ್ಲಿಮರು ನೇರವಾಗಿ ಭಯ ಹಾಕ್ತಾರೆ. ನಿಮ್ಮ ರೈಲು ಬೋಗಿಯನ್ನ ತಲುಪೋಲ್ಲ, ಅದಕ್ಕೆ ನಾವು ಈ ರೈಲನ್ನ ಸುಟ್ಟು ಹಾಕ್ತೀವಿ ಅಂತೇಳಿ ನೇರವಾಗಿ ರಾಮನ ಭಕ್ತರಿಗೆ ಈ ರೀತಿಯಾಗಿ ಮುಸ್ಲಿಮರು ಆವಾಜ್ ಹಾಕ್ತಾರೆ. ಸ್ನೇಹಿತರೆ, ನಾವು ಭಾರತದಲ್ಲಿದ್ದೀವ ಅಥವಾ ನಾವೇನಾದ್ರೂ ಪಾಕಿಸ್ತಾನದಲ್ಲಿದ್ದೀವ? ನೋಡಿ ಸ್ನೇಹಿತರೆ, ಇಡೀ ದೇಶದಲ್ಲಿ ರಾಮನ ಸ್ಮರಣೆ ನಡೀತಾ ಇದೆ, ರಾಮನ ಚರ್ಚೆ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ರಾಮ ಭಕ್ತರು ಅಯೋಧ್ಯೆಗೆ ಹೋಗಿರ್ತಾರೆ, ಅದನ್ನ ಮರಳಿ ಹೊಳ್ಳಿ ನಮ್ಮ ಕರ್ನಾಟಕಕ್ಕೆ ಬರ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಹೊಸಪೇಟೆಯ ರೈಲು ನಿಲ್ದಾಣದಲ್ಲಿ ಕೆಲ ಮೂವರು ಮುಸ್ಲಿಮರ ಹುಡುಗರು, ಯುವಕರು ನೇರವಾಗಿ ರಾಮನ ಭಕ್ತರ ಜೊತೆ ಜಗಳ ತೆಗಿತಾರೆ. ಜಗಳ ತೆಗೆದು ಏನಪ್ಪಾ ಅಂದ್ರೆ, ಅವರು ನೀವು ಜಾಸ್ತಿ ಜೈ ಜೈ ಶ್ರೀರಾಮ್ ಅಂದ್ರೆ, ನೀವು ಜೈ ಶ್ರೀರಾಮ್ ಅಂದ್ರೆ ಭಾರತ್ ಮಾತೆಗೆ ಜೈ ಅಂದ್ರೆ ನಾವು ನಿಮ್ಗೆ ಕುಂದ್ರಲ್ಲ. ರಾಮ ಭಕ್ತರ ಜೊತೆ ವಾಗ್ವಾದ ನಡೀತು. ಆದ್ರೂ ಕೂಡ ರಾಮ ಭಕ್ತರು ಏನೂ ಅನ್ನಲ್ಲ. ಆದ್ರೂ ಕೂಡ ಅಲ್ಲಿನ ಮೂವರು ಮುಸ್ಲಿಮರು ಏನ್ ಮಾಡ್ತಾರಪ್ಪ ಅಂದ್ರೆ, ನೇರವಾಗಿ ರಾಮನ ಭಕ್ತರಿಗೆ ಧಮಕಿ ಹಾಕ್ತಾರೆ. ನೀವು ಜಾಸ್ತಿ ಮಾತಾಡಿದ್ರೆ ನಿಮ್ಮ ರೈಲನ್ನ ಸುಟ್ಟು ಹಾಕ್ತೀವಿ ಅಂತ ಹೇಳಿ ಈ ರೀತಿಯಾಗಿ ನೇರವಾಗಿ ಮುಸ್ಲಿಮರು ರಾಮನ ಭಕ್ತರಿಗೆ ಆವಾಜ್ ಹಾಕ್ತಾರೆ. ಬಹುಶಃ ಸ್ನೇಹಿತರೆ, ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಸುಮಾರು 2002ರಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಗುಜರಾತಿನ ಮುಖ್ಯಮಂತ್ರಿ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಕರಸೇವಕರು, ರಾಮನ ಭಕ್ತರು ಸುಮಾರು 50 ಜನ ಇದಕ್ಕಿಂತ ಹೆಚ್ಚಾಗಿ ಆ ರೇಲಲ್ಲಿ ಸುಟ್ಟು ಹಾಕ್ತಾರೆ. ಈ ಮುಸ್ಲಿಮರು ಸುಟ್ಟು ಹಾಕ್ತಾರೆ. ಆದರೆ ಅದನ್ನ ಹೋದ್ರೆ ಹಟ್ಟಾಕಂಡದ ಪ್ರತಿರೋಧ ಸುಮಾರು 1200 ಜನರನ್ನ ಬಲಿ ತೆಗೆತು. ಬಹುಶಃ ಇದು ಮೊನ್ನೆ ರೀಸೆಂಟ್ಲಿ ಆಗಿ ನಾವೆಲ್ಲ ವಿಚಾರ ಮಾಡ್ಬೇಕಪ್ಪ ಅಂದ್ರೆ, ನೇರವಾಗಿ ಈ ದೇಶದಲ್ಲಿ, ರಾಮನ ನಾಡಿನಲ್ಲಿ, ರಾಮ ಹುಟ್ಟಿದ ದೇಶದಲ್ಲಿ ರಾಮನ ಭಕ್ತರಿಗೆ ಈ ರೀತಿಯಾಗಿ ರೈಲನ್ನ ಸುಟ್ಟು ಹಾಕ್ತೀವಿ, ರಾಮ ಭಕ್ತರ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ, ರಾಮನ ಭಕ್ತರ ವಿರೋಧಿಗಳು ರಾಮನ ಭಕ್ತರಿಗೆ ಯಾವ ರೀತಿಗೆ ಅವಾಚ್ಯ ಶಬ್ದಗಳನ್ನು ನಿಂದಿಸ್ತಾರಪ್ಪ ಅಂದ್ರೆ, ನಾವೆಲ್ಲ ಈ ದೇಶದಲ್ಲಿ ಇದೀವ ಏನ್ ಬೇರೆ ದೇಶದಲ್ಲಿ ಇದೀವ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಬಹುಶಃ ಹಿಂದೂ ಸಮಾಜ ಈ ವಿಡಿಯೋ ನೋಡುತ್ತಿರುವ ಆತ್ಮೀಯ ದೇಶಭಕ್ತರಲ್ಲಿ ವಿನಂತಿ ಮಾಡ್ತೀನಿ, ಎಲ್ಲ ಯುವಕರಿಗೆ ಈ ವಿಡಿಯೋ ತಲುಪಬೇಕು. ಬಹುಶಃ ರಾಮ ಈ ದೇಶದ ಆಸ್ತಿ, ಹಿಂದೂಗಳ ಆಸ್ತಿ. ರಾಮ ಅಂದ್ರೆ ಅವತ್ತು ರಾಷ್ಟ್ರ ಮರ್ಯಾದೆದ ಪುರುಷೋತ್ತಮ. ಸೊ ಇಂಥ ಮಹಾನ್ ದೈವನಿಗೆ ಪೂಜೆ ಪುನಸ್ಕಾರ ಮಾಡಿದ್ರೆ ನಿಮಗೆ ಎಷ್ಟು ತ್ರಾಸ ಆಗ್ತದೆ ಅನ್ನೋದು ನಾವೆಲ್ಲ ಗಮನಿಸಬೇಕು ಹಿಂದೂಗಳು. ನೋಡಿ, ಅದೇ ಟ್ರೈನು ಅಯೋಧ್ಯದಿಂದ ಅಂದ್ರೆ ಅಯೋಧ್ಯೆ ಕಡೆಗೆ ಹೋಗುವ ಸಂದರ್ಭದಲ್ಲಿ ನಾಗ್ಪುರದಲ್ಲಿ ಕಲ್ಲು ತೂರಾಟ ಆಗ್ತಾರೆ. ನೋಡಿ, ಹೋಗುವ ಬರೋದಲ್ಲಿ ಈ ರೀತಿಯಾಗಿ ಕಲ್ಲು ತೂರಾಟ ಮಾಡ್ತಾರೆ ಅಂದ್ರೆ ರಾಮ ಭಕ್ತರಿಗೆ ಅಂದ್ರೆ ಆ ರೈಲ್ ಕುತ್ಕೊಂಡ ರಾಮ ಭಕ್ತರಿಗೆ ಕಿಟಕಿ ಗಾಜುಗಳನ್ನು ಹೊಡೀತಾರೆ, ಕಲ್ಲು ತೂರಾಟ ಮಾಡ್ತಾರೆ ನೇರವಾಗಿ ಏಕಾಏಕಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿ. ಬಹುಶಃ ನಾನೊಂದು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೀನಿ. ಸನ್ಮಾನ್ಯ ನರೇಂದ್ರ ಮೋದಿ ಅವರೇ, ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರೇ, ಗೃಹ ಸಚಿವ ರಾಜನಾಥ್ ಸಿಂಗ್ ಅವರೇ, ನೀವು ದಯವಿಟ್ಟು ರಾಮ ಭಕ್ತರಿಗೆ ಯಾರು ಅಪಮಾನ ಮಾಡ್ತಾರೆ, ಯಾರು ದೇಶದ್ರೋಹಿಗಳಿದ್ದಾರೆ, ಯಾರೋ ಧರ್ಮದ್ರೋಹಿಗಳಿದ್ದಾರೆ, ಯಾರೋ ರಾಮನ ವಿರೋಧಿಗಳಿದ್ದಾರೆ, ಅವರಿಗೆ ಕಂಡಲ್ಲಿ ಗುಂಡಿಟ್ಟು ಹೊಡಿಬೇಕಂತೇಳಿ ಆದೇಶ ತರಬೇಕು. ಅಂದಾಗ ಈ ದೇಶದಲ್ಲಿ ಹಿಂದೂಗಳಿಗೆ ಒಂದು ಬೆಲೆ ಸಿಗುತ್ತೆ. ಬಹುಶಃ ದಿನ ಬರೋದು, ಹಿಂದೂಗಳು ಮಾತಾಡೋದು, ಹೋಗೋದು, ಪ್ರತಿಭಟನೆ ಮಾಡೋದು, ಇದು ಬಹುಶಃ ಇದು ಹಿಂದೂಗಳಿಗೆ ಅತ್ಯಂತ ಒಂದು ನಾಚಿಕೆ ಪ್ರಸಂಗ ಇದು. ಬಹುಶಃ ಇಡೀ ದೇಶದಲ್ಲಿ ರಾಮನ ಸ್ಮರಣೆ ನಡೀತಾ ಇದೆ. ಇವತ್ತು ಇಡೀ ದೇಶದಲ್ಲಿ ಹಿಂದೂಗಳು ರಾಮನ ಸ್ಮರಣೆಯಿಂದ ಒಂದಾಗ್ತಾ ಇದ್ದಾರೆ. ಇದನ್ನ ಸಹಿಸಲಾರದೆ ಇಂಥ ದೇಶದ್ರೋಹಿಗಳು, ಇಂಥ ಹರಾಮಿಗಳು, ಸೊ ಅವ್ರಿಗೆ ಏನ್ ಮಾಡಬೇಕಪ್ಪ ಅಂದ್ರೆ ಬೂಟುಗಾಲಿ ಹೊಡಿಬೇಕು. ಬಹುಶಃ ಹಿಂದೂಗಳು ತಪ್ಪು ಮಾಡಿದ್ದಾರೆ. ಅದೇ ಹೊಸಪೇಟೆ ರೈಲು ನಿಲ್ದಾಣದಲ್ಲಿ ಯಾರು ರಾಮ ಭಕ್ತರಿಗೆ ಕಲ್ಲು ತೂರಾಟ ಮಾಡಿದ್ದಾರೆ, ರಾಮ ಭಕ್ತರಿಗೆ ಯಾರು ಅವಾಚ್ಯ ಶಬ್ದಗಳನ್ನು ನಿಲ್ಲಿಸಿದ್ದಾರೆ, ರಾಮನ ಭಕ್ತರಿಗೆ ಇರುವಂತ ರೈಲನ್ನ ಸುಟ್ಟು ಹಾಕ್ತಿದಾರಲ್ಲ, ಅವರಿಗೆ ನಿತ್ಯ ಜಾಗದ ರಾಮ ಭಕ್ತರು ಕೈ ಕತ್ತರಿಸಬೇಕಾಗಿತ್ತು, ಕಾಲು ಕತ್ತರಿಸಬೇಕಾಗಿತ್ತು, ತಲೆ ಕತ್ತರಿಸಬೇಕಾಗಿತ್ತು. ಆದರೂ ಕೂಡ ಅವರನ್ನ ಬಿಟ್ಟಿದ್ದಾರೆ. ಬಹುಶಃ ಇದು ಹಿಂದೂಗಳ ಸಹನೆ. ಆದ್ರೆ ನೇರವಾಗಿ ಹೇಳ್ತೀನಿ, ದೇಶದ್ರೋಹಿಗಳಿಗೆ ಹೇಳ್ತೀನಿ, ನೋಡಿ, ಹಿಂದೂಗಳು ಒಗ್ಗಟ್ಟಾಗ್ತಾರೆ. ಹಿಂದೂಗಳು ದೊಡ್ಡ ಪ್ರಮಾಣದಲ್ಲಿ ಒಗ್ಗಟ್ಟಾಗ್ತಾರೆ. ನೀವೆಲ್ಲ ಎನ್ಕೊಂಡಿರ್ಬೋದು, ಸುಮಾರು 20-30 ವರ್ಷಗಳಿಂದ ಭಾರತದಲ್ಲಿರುವಂಥ ಹಿಂದೂಗಳ ಈಗ ಅವರ ಮನಸ್ಥಿತಿ ಬದಲಾವಣೆಯಾಗಿದೆ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. 1ಕ್ಕೆ 100 ತೆಗೆಯುವಂಥ ಶಕ್ತಿ ನಂಬಲ್ಲಿದೆ. 1ಕ್ಕೆ 100 ತೆಗೆಯುವಂಥ ಶಕ್ತಿ ನಂಬಲ್ಲಿದೆ. ಹಿಂದೂಗಳಿಗೆ ತಂಟೆಗೆ ಬರಬೇಡ್ರಿ. ಹಿಂದೂಗಳು ಏನಾದರೂ ಹಿಂದೂಗಳ ತಂಟೆಗೆ ಬಂದ್ರೆ ನಿಮಗೆ 100 ಜನರಿಗೆ ನಾವು ತೆಗೆಯುವಂಥ ಕೆಲಸ ನಂಬಲ್ಲಿದೆ, ಶಕ್ತಿ ಇದೆ ನಂಬಲ್ಲಿನು. ನಾವೆಲ್ಲ ರಾಮನ ಭಕ್ತರು, ಕೃಷ್ಣನ ಭಕ್ತರು. ದಯವಿಟ್ಟು ರಾಮ ಭಕ್ತರಿಗೆ ತೊಂದರೆ ಮಾಡಬಾರ್ದಂತೇಳಿ ತಮ್ಮಲ್ಲಿ ಮೊದಲನೇದಾಗಿ ವಿನಂತಿಸಿಕೊಳ್ಳುತ್ತೇನೆ. ಒಂದು ವೇಳೆ ನೀವೇನಾದರೂ ಇದೇ ರೀತಿಯಾಗಿ ರಾಮನ ತಂಟೆಗೆ ಬಂದ್ರೆ ನಿಮಗೆ ಅದೇ ಜಾಗದಲ್ಲಿ ಏನು ಇರ್ತಿರಲ್ಲ, ಅದೇ ಜಾಗದಲ್ಲಿ ನಿಮ್ಮನ್ನ
ಮಣ್ಣು ಮುಗಿಸುವಂತ ಕೆಲಸ ನಮ್ಮ ಎಲ್ಲ ಹಿಂದೂಗಳು ಮಾಡ್ತಾರೆ, ನಮ್ಮ ರಾಮ ಭಕ್ತರು ಮಾಡ್ತಾರೆ. ಇದು ಎಚ್ಚರಿಕೆ. ಬಹುಶಃ ದೇಶಭಕ್ತರೇ, ನಾವು ನೀವೆಲ್ಲ ಏನ್ ಮಾಡ್ಬೇಕಪ್ಪ ಅಂದ್ರೆ ದಯವಿಟ್ಟು ರಾಮನ ಭಕ್ತರಿಗೆ ಯಾರು ವಿರೋಧ ಮಾಡ್ತಾರೆ ನೋಡಿ. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ರಾಮನಿಗೆ ಬೈಯೋದು, ಕೃಷ್ಣನಿಗೆ ಬೈಯೋದು, ಧರ್ಮ ಗ್ರಂಥಗಳನ್ನ ಬೈಯೋದು, ಈ ರೀತಿಯಾಗಿ ಅವ್ರಿಗೆ ಒಂದು ಚಟ ಆಗ್ಬಿಟ್ಟಿದೆ ನೋಡಿ. ಅವ್ರಿಗೆ ಚಟ ಆಗ್ಬಿಟ್ಟಿದೆ ಇದೊಂದು ಬೈಯೋದು. ಅದಕ್ಕೆ ದಯವಿಟ್ಟು ನಾನು ಮಾತಾಡ್ತೀನಿ, ದೇಶದಲ್ಲಿ ಸಮಗ್ರವಾಗಿ ಹಿಂದೂಗಳ ವಿರುದ್ಧ ಯಾರು ಮಾತಾಡ್ತಾರೆ, ದೇಶ ದ್ರೋಹಿಗಳು ಯಾರಿದ್ದಾರೆ, ಧರ್ಮ ದ್ರೋಹಿಗಳು ಯಾರಿದ್ದಾರೆ, ಭಾರತದ ವಿರುದ್ಧ ಯಾರು ಮಾತಾಡ್ತಾರೆ ಅವರಿಗೆ ಕಠಿಣ ಶಿಕ್ಷೆ ಕಾಯ್ದೆ ತರಬೇಕಂತೇಳಿ ನಾನು ಎಲ್ಲ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಗೆ ವಿನಂತಿ ಮಾಡುತ್ತೇನೆ. ದಯವಿಟ್ಟು ಈ ವಿಡಿಯೋ ನೋಡುತ್ತಿರುವ ಆತ್ಮೀಯ ದೇಶಭಕ್ತ ಬಾಂಧವರು ವಿನಂತಿ ಮಾಡ್ತೀನಿ, ಈ ವಿಡಿಯೋದ ಲಿಂಕು ತಮ್ಮೆಲ್ಲ ಕಡೆ ಶೇರ್ ಮಾಡಬೇಕು ಮತ್ತು ನಮ್ಮ ಸನಾತನ ಹಿಂದೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಿಸ್ಕೊಳ್ತೇನೆ. ಜೈ ಶ್ರೀರಾಮ್, ಒಂದೇ ಮಾತರಂ.